ಭಗವದ್ಗೀತೆಯು ನಮ್ಮ ಸಕಲ ದುಃಖಗಳನ್ನು ದೂರ ಮಾಡುತ್ತದೆ. ಅದು ಹೇಗೆ? ಭಗವದ್ಗೀತೆಯನ್ನು ಓದಿ ಸರಿಯಾಗಿ ಅರ್ಥ ಮಾಡಿಕೊಂಡರೆ ನಾವು ಈ ದೇಹವಲ್ಲ, ಆತ್ಮಸ್ವರೂಪಿಗಳು ಎಂಬ ಸತ್ಯ ಮನದಟ್ಟಾಗುತ್ತದೆ. ಆಗ ನಮ್ಮ ಜೀವನದಲ್ಲಿ ಎದುರಾಗುವ ಯಾವ ಕಷ್ಟ ನಷ್ಟಗಳು ನಮ್ಮನ್ನು ದುಃಖಕ್ಕೆ ಒಳಪಡಿಸುವುದಿಲ್ಲ. ಏಕೆಂದರೆ ಈ ದೇಹವೇ ನಾವಲ್ಲದ ಮೇಲೆ, ಈ ದೇಹವೇ ಶಾಶ್ವತವಲ್ಲದ ಮೇಲೆ, ಇನ್ನು ಈ ದೇಹಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳಾಗಲಿ ವಸ್ತುಗಳಾಗಲಿ ಹೇಗೆ ತಾನೇ ನಮ್ಮದಾಗುತ್ತವೆ? ನಮ್ಮವರಲ್ಲದ ವ್ಯಕ್ತಿಗಳಿಂದಾಗಲಿ ನಮ್ಮದಲ್ಲದ ವಸ್ತುಗಳಿಂದಾಗಲಿ ನಮಗೆ ಹೇಗೆ ತಾನೇ ತೊಂದರೆಯಾಗುತ್ತದೆ? ಇಲ್ಲಿ ತೊಂದರೆಯಾಗುತ್ತಿರುವುದು ನಾನು, ನನ್ನದು, ನನ್ನವರು ಎಂಬ ಅಹಂಕಾರ ಮಮಕಾರಗಳಿಂದ, ಅಂದರೆ ಭ್ರಮೆ ಅಥವಾ ಅಜ್ಞಾನದಿಂದ ಅಷ್ಟೇ ಹೊರತು ವಾಸ್ತವವಾಗಿ ನಮಗೆ ಯಾವ ತೊಂದರೆಯೂ ಆಗುತ್ತಿಲ್ಲ. ಹಾಗಾಗಿ ಈ ದೇಹ ನಾವಲ್ಲ ಎಂಬ ವಾಸ್ತವ ಸತ್ಯವನ್ನು ಅರಿತುಕೊಂಡರೆ ನಮ್ಮ ಸಕಲ ದುಃಖಗಳು, ಸಕಲ ಸಮಸ್ಯೆಗಳು ಮಾಯವಾಗಿ ಹೋಗುತ್ತವೆ. ಈ ಕೃತಿಯ 16ನೇ ತುಣುಕು ಮುಂದಿನ ವಿಡಿಯೋದಲ್ಲಿ ಬರಲಿದೆ. ಅದಕ್ಕಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.